ನಮಸ್ಕಾರ. ಮುಖ್ಯಾಂಶಗಳು. ಭಾರತದಲ್ಲಿ ಬಂಡವಾಳ ಹೂಡಲು ಮುಂದಾಗುವಂತೆ ಅಮೆರಿಕದ ಉದ್ಯಮಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಸುಮಿತ್ರಾ ಮಹಾಜನ್. ಸಮಕಾಲೀನ ರಾಜಕಾರಣದಲ್ಲಿ ಸಿದ್ಧಾಂತ ಮತ್ತು ತತ್ವಾದರ್ಶ ಬಹುಮುಖ್ಯ. ಎಂಜೆ ಅಕ್ಬರ್. ಮತ್ತು ಇಂದು ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಹಬ್ಬ ಆಚರಣೆ, ವಿಶೇಷ ಸಾಮೂಹಿಕ ಪ್ರಾರ್ಥನೆ. ವಾರ್ತೆಗಳ ವಿವರ. 6 ದಿನಗಳ ಅಮೆರಿಕ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ನ್ಯೂಯಾರ್ಕ್ನಲ್ಲಿ ಪ್ರಮುಖ ಕಂಪನಿಗಳ 40ಕ್ಕೂ ಹೆಚ್ಚು ಸಿಇಒಗಳ ಜತೆ ಮಾತುಕತೆ ನಡೆಸಿದರು. ಭಾರತದಲ್ಲಿ ಬಂಡವಾಳ ಹೂಡಿಕೆಗೆ ವಿಪುಲ ಅವಕಾಶಗಳಿದ್ದು, ಇದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಪ್ರಧಾನಿ ಕರೆ ನೀಡಿದರು. ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ 40% ಹೆಚ್ಚಳವಾಗಿರುವುದು ಭಾರತದ ಅರ್ಥವ್ಯವಸ್ಥೆ ಮೇಲೆ ಹೂಡಿಕೆದಾರರ ವಿಶ್ವಾಸವನ್ನು ಬಿಂಬಿಸುತ್ತದೆ ಎಂದರು. ವಿದೇಶಾಂಗ ಸಚಿವಾಲಯದ ವಕ್ತಾರ ವಿಕಾಸ್ ಸ್ವರೂಪ್ ಪ್ರಧಾನಿ ಪ್ರತಿಯೊಬ್ಬ ಉದ್ಯಮಿಯೊಂದಿಗೆ ವಿವರವಾಗಿ ಚರ್ಚಿಸಿದರೆಂದು ತಿಳಿಸಿದರು. Youth in India, wanting more such content, and they ask for, speedier digitization of the Indian systems. Prime Minister Narendra Modi. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಮಾಧ್ಯಮ ಮತ್ತು ಸಂವಹನ ಕಂಪನಿಗಳ ವರಿಷ್ಠರೊಂದಿಗೆ ಸಮಾಲೋಚನೆ ನಡೆಸಿದರು. ಭಾರತದಲ್ಲಿ ಮಾಧ್ಯಮ ರಂಗದಲ್ಲಿರುವ ಅವಕಾಶಗಳ ಬಗ್ಗೆ ಅವರು ಪ್ರಸ್ತಾಪಿಸಿದರು. ಹಣಕಾಸು ವಲಯದ ಪ್ರಮುಖರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಸಮಾಲೋಚನೆ ನಡೆಸಿದ ಪ್ರಧಾನಿ ತಮ್ಮ ಸರ್ಕಾರ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ಬೆಂಬಲಿಸುತ್ತದೆ ಎಂದರು. ಪ್ರಧಾನಿ ಮೋದಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ, ಸೇಂಟ್ ವಿಲ್ಸನ್ ಪ್ರಧಾನಿ ಹಾಗೂ ಗಯಾನಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಇಂದು ಮಹಾತತ್ವಜ್ಞಾನಿ, ಚಿಂತಕ, ಸಮಾಜಶಾಸ್ತ್ರಜ್ಞ ಹಾಗೂ ಸಂಘಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ. ಇದರ ಅಂಗವಾಗಿ ದೆಹಲಿಯಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭಕ್ಕೆ ಲೋಕಸಭಾ ಅಧ್ಯಕ್ಷೆ ಸುಮಿತ್ರಾ ಮಹಾಜನ್ ಚಾಲನೆ ನೀಡಿದರು. ನಂತರ ಮಾತನಾಡಿ, ಸ್ವಚ್ಛ ರಾಜಕಾರಣ, ಮೈತ್ರಿ ರಾಜಕಾರಣ ಹಾಗೂ ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷಗಳ ಪಾತ್ರ ಕುರಿತಂತೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಚಿಂತನೆಗಳು ಎಂದೆಂದಿಗೂ ಪ್ರಸ್ತುತ ಎಂದು ಹೇಳಿದರು. ಜನಸಂಘವನ್ನು ಕಟ್ಟಿದ ಉಪಾಧ್ಯಾಯ ಪ್ರತಿಯೊಬ್ಬ ಕಾರ್ಯಕರ್ತನೂ ಆದರ್ಶವಾಗಿರಬೇಕು ಎಂಬ ಕಲ್ಪನೆ ಇರಿಸಿಕೊಂಡು ದೇಶಾದ್ಯಂತ ಸಂಘಟಿಸಿದರು. ಇತಿಹಾಸವನ್ನು ವರ್ತಮಾನದೊಂದಿಗೆ ಜೋಡಿಸುವ ಅವರ ಚಿಂತನೆ ವಿಶಿಷ್ಟವಾದದ್ದು ಎಂದು ಹೇಳಿದರು. जनसंघ को बनाना उस जमाने में एक बहुत बड़ी बात थी, एक कल्पना थी. उनका ऐसा कार्यकर्ता देना है मुझे, ऐसा संगठन जो समर्पित रहे. 34-35 वर्ष की आयु ಹಣಕಾಸು ಸಚಿವ ಅರುಣ್ ಜೇಟ್ಲಿ, ಇಂದಿನಿಂದ ದೀನ್ ದಯಾಳ್ ಉಪಾಧ್ಯಾಯ ಜನ್ಮ ಶತಾಬ್ದಿ ಕಾರ್ಯಕ್ರಮ ಆರಂಭಗೊಂಡಿದ್ದು, ದೇಶಾದ್ಯಂತ ಅವರ ವಿಚಾರಧಾರೆ, ವ್ಯಕ್ತಿತ್ವವನ್ನು ಅನಾವರಣಗೊಳಿಸಲಾಗುವುದು ಎಂದರು. ದೀನ್ ದಯಾಳ್ ಉಪಾಧ್ಯಾಯ ಅವರ ಅಂತ್ಯೋದಯ ಕಲ್ಪನೆಯಂತೆ ಸರ್ಕಾರ ಸಣ್ಣ ಕೈಗಾರಿಕೆಗಳಿಗೆ ಆರ್ಥಿಕ ನೆರವು ಕಲ್ಪಿಸಲು ಮುದ್ರಾ ಯೋಜನೆಯನ್ನು ಆರಂಭಿಸಿದೆ. ಈ ಮೂಲಕ ಅವರ ವಿಚಾರಧಾರೆಗಳನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಹೇಳಿದರು. आज के हम लोग संदर्भ में देखें तो किसी व्यक्ति के जीवन में इस अवधि काल को उसके राजनीतिक और सामाजिक जीवन का आरंभ मानते हैं, लेकिन आज इतने वर्ष बाद भी इस छोटी सी आयु और छोटे से जीवन काल में दीनदयाल जी अपने जो पांव की छाप, फुटप्रिंट्स थे, कितने प्रकार से छोड़कर चले गए. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ದೀನ್ ದಯಾಳ್ ಉಪಾಧ್ಯಾಯ ಪಾಶ್ಚಾತ್ಯ ಚಿಂತನೆಗಳಿಗೆ ಹೊರತಾದ ಏಕತ್ವ ಮಾನವತಾವಾದವನ್ನು ಪ್ರತಿಪಾದಿಸಿದರು. ಆದರೆ ಈ ಚಿಂತನೆಯ ಬಗ್ಗೆ ಯಾವುದೇ ಚರ್ಚೆ ನಡೆಯಲಿಲ್ಲ ಎಂದರು. ಪ್ರಖರ ರಾಷ್ಟ್ರೀಯವಾದಿಯಾಗಿ ಅವರು ರಾಷ್ಟ್ರೀಯ ಸ್ವಾಭಿಮಾನವನ್ನು ಪ್ರತಿಪಾದಿಸಿದರು ಎಂದು ಹೇಳಿದರು. आप एक महान भारत बना सकते हैं और हमारे अलौकिक ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಡಾ ಮಹೇಶ್ ಶರ್ಮಾ, ಏಕತ್ವ ಮಾನವತಾವಾದ ಪ್ರತಿಪಾದಿಸಿದ ದೀನ್ ದಯಾಳ್ ಉಪಾಧ್ಯಾಯ ಅವರ ಚಿಂತನೆಗಳನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ ಎಂದರು. जन्मशती समारोह में उपस्थित आज के इस कार्यक्रम की
मुख्य अतिथि, हमारे मार्गदर्शक और राजनीति के क्षेत्र में शुचिता के साथ जिन्होंने लंबा जीवन जिया है, ಸೌದಿ ಅರೇಬಿಯಾದ ಮೆಕ್ಕಾ ಸಮೀಪದ ಮೀನಾದಲ್ಲಿ ನಿನ್ನೆ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಳಿತದಿಂದ ಮೃತಪಟ್ಟ ಭಾರತೀಯರ ಸಂಖ್ಯೆ 14ಕ್ಕೆ ಏರಿದೆ. ದುರ್ಘಟನೆಯಲ್ಲಿ ಒಟ್ಟು 717 ಮಂದಿ ಮೃತಪಟ್ಟಿದ್ದು 860ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಆ ಪೈಕಿ ಭಾರತದ 13 ಮಂದಿ ಸೇರಿದ್ದಾರೆ. ದುರ್ಘಟನೆ ಕುರಿತು ಮಾಹಿತಿ ಪಡೆಯಲು ಸಹಾಯವಾಣಿ 00966125458000 ಮತ್ತು 009612549600. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಇಂದಿನಿಂದ ಅಕ್ಟೋಬರ್ 2ರವರೆಗೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಂದ ದೇಶಾದ್ಯಂತ ಬೃಹತ್ ಸಾಲ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಣ್ಣ ಉದ್ದಿಮೆಗಳಿಗೆ ನೆರವಾಗುವುದು ಈ ಯೋಜನೆಯ ಉದ್ದೇಶ. ಇಂದು ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪಾಲ್ಗೊಂಡು ಫಲಾನುಭವಿಗಳಿಗೆ ಸಾಲದ ಚೆಕ್ ವಿತರಿಸಲಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಧ್ಯೇಯ ಕಮಲ ವಾರ್ತಾಪತ್ರಿಕೆಯ 100ನೇ ಸಂಚಿಕೆಯನ್ನು ಬೆಂಗಳೂರಿನಲ್ಲಿಂದು ಪಕ್ಷದ ರಾಷ್ಟ್ರೀಯ ವಕ್ತಾರ ಹಾಗೂ ಸಂಸದ ಎಂಜೆ ಅಕ್ಬರ್ ಬಿಡುಗಡೆ ಮಾಡಿದರು. ನಂತರ ಸಮಕಾಲೀನ ರಾಜಕಾರಣದಲ್ಲಿ ಸಿದ್ಧಾಂತ ಹಾಗೂ ತತ್ವಾದರ್ಶಗಳು ಬಹುಮುಖ್ಯವಾಗಿದ್ದು ಇವುಗಳ ಹೊರತಾಗಿ ರಾಜಕೀಯ ಪಕ್ಷ ಹಾಗೂ ಸರ್ಕಾರ ಇರಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಯಾವುದೇ ಪ್ರಲೋಭಗಳಿಗೆ ಒಳಗಾಗದೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ದೇಶದ ಸೇವೆಗಾಗಿ ತಮ್ಮ ಬದುಕನ್ನು ಮುಡುಪಾಗಿಟ್ಟರು. ರಾಷ್ಟ್ರೀಯತೆಯ ಬಗ್ಗೆ ತಮ್ಮದೇ ಆದ ನಿಲುವನ್ನು ಹೊಂದಿದ್ದರು. ಪ್ರತಿಯೊಬ್ಬ ಪ್ರಜೆ ರಾಷ್ಟ್ರೀಯತೆಯ ಬಗ್ಗೆ ಅರಿವು ಹೊಂದಿರುವುದು ಅಗತ್ಯವಾಗಿದೆ ಎಂದರು. आइडियोलॉजी में तो होना ही है, लेकिन आइडियोलॉजी के साथ साथ आइडियलिज्म की भी जरूरत होती है और उसके साथ साथ सरकार चलाने के लिए बिना आइडियाज के आप सरकार नहीं चला सकते. ಪಕ್ಷದ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ಪತ್ರಿಕೆಗಳು ವಾಸ್ತವಿಕ ಸಂಗತಿಯನ್ನು ಸಾರ್ವಜನಿಕರ ಮುಂದೆ ತಿಳಿಸುವ ಅಗತ್ಯವಿದೆ. ಪಕ್ಷದ ಸಿದ್ಧಾಂತದ ಅಂಶಗಳನ್ನು ಕಾರ್ಯಕರ್ತರಿಗೆ ತಲುಪಿಸುವಲ್ಲಿ ಧ್ಯೇಯ ಕಮಲ ಪತ್ರಿಕೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ದಪ್ಪಾಗಿರೋರ್ನ ತೆಳ್ಳಗೆ ತೋರಿಸ್ತಾರೆ, ಅವ್ರಿಗೆ ಬಹಳ ಸಂತೋಷವಾಗಿರ್ತದೆ, ವಿಶೇಷವಾಗಿ ಹೆಣ್ಮಕ್ಳಿಗೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ, ರಾಷ್ಟ್ರೀಯತೆಯ ಬಗ್ಗೆ ಪ್ರತಿ ಸಾಮಾನ್ಯ ಕಾರ್ಯಕರ್ತನಿಗೂ ತಿಳಿಸುವ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಧ್ಯೇಯ ಕಮಲ ಪತ್ರಿಕೆ ತನ್ನದೇ ಆದ ಕಾರ್ಯನಿರ್ವಹಿಸುತ್ತಿದೆ. ಯುವಕರಲ್ಲಿ ಸ್ಫೂರ್ತಿ ತುಂಬುವಲ್ಲಿ ಸಫಲತೆ ಹೊಂದಿದೆ ಎಂದು ಹೇಳಿದರು. ಸಂಸದ ಪ್ರತಾಪ್ ಸಿಂಹ, ತಂತ್ರಜ್ಞಾನ ಪ್ರತಿ ಕ್ಷೇತ್ರದಲ್ಲಿ ಬೆಳೆದಂತೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ತಂತ್ರಜ್ಞಾನದ ಅಳವಡಿಕೆಯನ್ನು ಕಾಣಬಹುದಾಗಿದೆ. ಇದಕ್ಕೆ ಮೂಲ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಹೊಸ ಚಿಂತನೆ ಎಂದು ಅಭಿಪ್ರಾಯಪಟ್ಟರು. ಮೊನ್ನೆ ಋಷಿಕೇಶದಲ್ಲಿ ನಿಧನರಾದ ಆಧ್ಯಾತ್ಮಿಕ ಗುರು ಸ್ವಾಮಿ ದಯಾನಂದ ಸರಸ್ವತಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನೆರವೇರಿತು. ಅನೇಕ ಸ್ವಾಮೀಜಿಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ನಾಶಿಕ್ನ ತ್ರಯಂಬಕೇಶ್ವರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿಂದು ಕೊನೆಯ ಪ್ರಮುಖ ಪುಣ್ಯಸ್ನಾನ ಪ್ರಗತಿಯಲ್ಲಿದೆ. ವಿವಿಧೆಡೆಗಳಿಂದ ಸಹಸ್ರಾರು ಸಾಧು ಸಂತರು ಭಕ್ತಾದಿಗಳು ಆಗಮಿಸಿದ್ದಾರೆ. ಇಂದು ಅಪರಾಹ್ನ ಬೃಹತ್ ಮೆರವಣಿಗೆ ನಡೆಯಲಿದೆ. ಇಂದು ಮುಸ್ಲಿಂ ಬಾಂಧವರು ಈದ್ ಉಲ್ ಅಜಾ ಹಬ್ಬವನ್ನು ಆಚರಿಸುತ್ತಿದ್ದಾರೆ.
ಬಕ್ರೀದ್ ಸಂದರ್ಭದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು ಜನತೆಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬ ಸಮಾಜದಲ್ಲಿ ತ್ಯಾಗ, ಸಹಾನುಭೂತಿ ಹಾಗೂ ಭ್ರಾತೃತ್ವದ ಸ್ಫೂರ್ತಿಯನ್ನು ಬಿಂಬಿಸುತ್ತದೆ ಹಾಗೂ ಸತ್ವನಿಷ್ಠೆ ಮತ್ತು ಕಾರುಣ್ಯದ ಮೌಲ್ಯಗಳನ್ನು ಮೂಡಿಸುತ್ತದೆ. ಹಬ್ಬ ನಮ್ಮ ಸಂತಸ ಮತ್ತು ಸಂಪನ್ಮೂಲಗಳನ್ನು ಅವಕಾಶ ವಂಚಿತರು ಮತ್ತು ಅಗತ್ಯವಿದ್ದವರೊಂದಿಗೆ ಹಂಚಿಕೊಳ್ಳುವ ಸಂದರ್ಭವಾಗಲಿ ಎಂದು ಅವರು ಹಾರೈಸಿದ್ದಾರೆ. ಬಕ್ರೀದ್ ಅಂಗವಾಗಿ ದೇಶಾದ್ಯಂತ ಮುಸ್ಲಿಂ ಬಾಂಧವರು ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ವಿಜಯಪುರ ನಗರದ ಉಪ್ಪಲಿ ಬುರ್ಜ್ ಸಮೀಪದ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು. ದಾವಣಗೆರೆಯಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಹಬ್ಬದ ಅಂಗವಾಗಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ಬೆಂಗಳೂರಿನ ವಿವಿಧೆಡೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಚಿವ ರೋಷನ್ ಬೇಗ್ ಹಜ್ ಯಾತ್ರೆಯಲ್ಲಿ ಕಾಲ್ತುಳಿತದಿಂದಾಗಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಲಾಯಿತು ಎಂದರು. ಏನು ಒಂದು ದುರ್ಘಟನೆ ಆಯಿತು, ಅದು ಕೂಡ ಪ್ರಾರ್ಥನೆ ಮಾಡಿದ್ದೀವಿ. ಆ ದುರ್ಘಟನೆ ಆಗಬಾರ್ದಾಗಿತ್ತು. ಬಹಳಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ಪ್ರಾರ್ಥನೆಯಲ್ಲಿ ಅವರು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಈ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಶಾಂತಿಯಾಗಿರಲಿ, ಒಂದು ಬಲಿದಾನ, ಒಂದು ಸೆನ್ಸ್ ಆಫ್ ಸ್ಯಾಕ್ರಿಫೈಸ್ ಅಂತ ಬಕ್ರೀದ್ ಹಬ್ಬದ ಮೆಸೇಜ್ ಇದೆ. ಎಲ್ಲರಿಗೂ ಹೋಗಲಿ, ದೇಶದಲ್ಲಿ ಶಾಂತಿ ಇರಲಿ ಅಂತ ಹೇಳ್ತೀನಿ. ದೇಶದಲ್ಲಿ ನದಿಗಳ ಮೂಲಕ ಆಂತರಿಕ ಜಲ ಸಾರಿಗೆ ಅಭಿವೃದ್ಧಿಪಡಿಸಲು ಒತ್ತು ನೀಡಲಾಗುವುದು ಎಂದು ಭೂ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಐಐಎಂಬಿ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ನೀಡಿದ ಅವರು, ನದಿಗಳು ಮತ್ತು ಕರಾವಳಿ ಕಡಲ ತೀರದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಸಾರಿಗೆ ಕೈಗೊಳ್ಳಲು ಅವಕಾಶವಿದೆ. ಯುರೋಪ್, ಚೈನಾ, ಕೊರಿಯಾ, ಜಪಾನ್ ಮುಂತಾದ ದೇಶಗಳಲ್ಲಿ ಜಲ ಸಾರಿಗೆ ಶೇಕಡ 40ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದಿದ್ದರೆ ಭಾರತದಲ್ಲಿ ಈ ಪ್ರಮಾಣ ಕೇವಲ ಶೇಕಡ 3.5ರಷ್ಟಿದೆ. ಗಂಗಾ ನದಿಯಲ್ಲಿ 1620 ಕಿಲೋಮೀಟರ್ ದೂರದ ಜಲ ಸಾರಿಗೆ ಕಾರ್ಯ ಈಗಾಗಲೇ ಆರಂಭವಾಗಿದೆ ಎಂದರು. It is the time for us to plan in a way that how we can make our country number one country, a superpower in the world. I feel that everywhere in a small life or a big life or industry, in political life, you need vision. ರೈತರ ಆತ್ಮಹತ್ಯೆ ತಡೆಯಲು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ನಿನ್ನೆ ಸಿವಿಲ್ ನ್ಯಾಯಾಧೀಶರಾದ ಪೂರ್ಣಿಮಾ ಪೈ ಉದ್ಘಾಟಿಸಿದರು. ನಂತರ ರೈತರ ಮನೋಸ್ಥೈರ್ಯ ಹೆಚ್ಚಿಸಲು ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಮನೋವೈದ್ಯರು ಮುಂದಾಗಬೇಕು ಎಂದರು. ಬೆಲೆ ಕಡಿಮೆಯಾಗಿ ಬೇಡಿಕೆ ಇರದೆ ಕಡಿಮೆ ಆಗಿರಬಹುದು. ಈ ತರ ಅನಿರೀಕ್ಷಿತ ಘಟನೆಗಳು ಬಂದಾಗ ಅದನ್ನು ಫೇಸ್ ಮಾಡಲಿಕ್ಕೆ ಮನಸ್ಸು ಸಿದ್ಧ ಇರಬೇಕು. ಪ್ರಗತಿಪರ ರೈತ ಹರಿಶ್ಚಂದ್ರ ಹೆಗಡೆ ರೈತರಿಗೆ ಒದಗಿಸಿರುವ ಸಹಾಯಧನ ಮತ್ತು ವಿವಿಧ ಸೌಲಭ್ಯಗಳನ್ನು ಪಡೆಯಲು ಇರುವ ಸಮಸ್ಯೆಗಳು ಮತ್ತು ವ್ಯವಸ್ಥೆಯ ನ್ಯೂನತೆಯಿಂದಾಗಿ ರೈತರ ಆತ್ಮಸ್ಥೈರ್ಯ ಕುಂದುತ್ತಿದೆ ಎಂದರು. ವರ್ಷಕ್ಕೆ ಸಾಧಾರಣ 1.5 ಲಕ್ಷ ಜನ. ಮನೋರೋಗ ತಜ್ಞ ಡಾಕ್ಟರ್ ಶಿಶಿರ್ ಕುಮಾರ್ 2012ರ ವರದಿ ಅನುಸಾರ ದೇಶದಲ್ಲಿ 1,35,000 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಎಲ್ಲ ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರವಲ್ಲ. ಮನೋವೈದ್ಯರಲ್ಲಿ ರೈತರು ತಮ್ಮ ಸಮಸ್ಯೆ ಹಂಚಿಕೊಂಡು ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ಹೇಳಿದರು. ನಾನು ಅದರ ಬಗ್ಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ಮಾತ್ರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದಲ್ಲಿ ಬಂಡವಾಳ ಹೂಡಲು ಮುಂದಾಗುವಂತೆ ಅಮೆರಿಕದ ಉದ್ಯಮಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ, ಸುಮಿತ್ರಾ ಮಹಾಜನ್. ಸಮಕಾಲೀನ ರಾಜಕಾರಣದಲ್ಲಿ ಸಿದ್ಧಾಂತ ಮತ್ತು ತತ್ವಾದರ್ಶ ಬಹುಮುಖ್ಯ, ಎಂಜೆ ಅಕ್ಬರ್.
ಮತ್ತು ಇಂದು ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಹಬ್ಬ ಆಚರಣೆ, ವಿಶೇಷ ಸಾಮೂಹಿಕ ಪ್ರಾರ್ಥನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.